ಯಾರ ಯಾರು ಅಂತ ನಿಘಂಟು ಅವಳು ಮಾಡುವುದಲ್ಲ, ಅದು ನಾನು ನಿಘಂಟು ಮಾಡಬೇಕು. ಹೇಗೆ ಯುದ್ಧದ ಮೂಲಕವಾಗಿ ನನ್ನನ್ನು ಗೆಲ್ಲುತ್ತಿ ಎಂದಾದ್ರೆ ಹೆಣ್ಣು ಹೊನ್ನು ಮಣ್ಣು ಮೂರನ್ನು ನಿನಗೆ ಕೊಡ್ತೇನೆ. ನನ್ನಲ್ಲಿ ಸಾಮರ್ಥ್ಯ ಉಂಟು. ಉಂಟು ಉಂಟು ಅಂತ ಹೇಳಿದ್ರೆ ಆಗೋದಿಲ್ವಲ್ಲ. ನನ್ನ ಸಾಮರ್ಥ್ಯವನ್ನು ಪ್ರಕಟಪಡಿಸಬೇಕೆ? ಈಗ ನಾನು ನಿಮ್ಮಲ್ಲಿ ಯುದ್ಧ ಮಾಡಬೇಕು, ಯುದ್ಧ ಮಾಡುವ ಮೂಲಕವಾಗಿ ನನ್ನಂತಹ ಸಾಮರ್ಥ್ಯವನ್ನು ಪ್ರಕಟಪಡಿಸಬೇಕು ಎನ್ನುವ ಹಾಗೆ ನೀವು ಹೇಳ್ತಾ ಇದ್ದೀರಿ ಅಂತಾದ್ರೆ, ಯುದ್ಧಕ್ಕೆ ನಾನು ತೊಡಗಿದೆ ಅಂತ ಆದ್ರೆ ಪರಿಣಾಮ ಏನಾದೀತು ಗೊತ್ತಿದೆಯೋ? ಕೈಲಾಸವಾಸಿಯಂತಹ ಪ್ರಭು ಪರಮೇಶ್ವರನೇ ಇದಿರಾಗಿ ಬಂದರು ಆತನ ಹಣೆಯಲ್ಲಿ ಬೆವರನ್ನಿಳಿತೇನು. ಸಂತೋಷ ಹರುಷವಾಯ್ತು ನಿನ್ನ ಹಸಿದ ಹಸುವನ್ನು ಹುಲ್ಲನ್ನು ಕಂಡಾಗ ಹೇಗೆ ಚಂಗನೆ ಜಿಗಿಯುತ್ತದೋ, ಹೇಗೆ ಹೊಟ್ಟೆ ತುಂಬಿಸಿಕೊಳ್ತದೋ, ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದವನಿಗಾದ್ರೂ ಯುದ್ಧ ಅನ್ನುವಂತಹ ವಿಷಯ ಕೇಳಿದ ಕ್ಷಣವೇ ಒಂದು ಸಲ ಯುದ್ಧ ಮಾಡುವ ಅನ್ನುವಂತಹ ಆಸೆ, ಒಂದು ಉತ್ಸಾಹ ಸ್ವಾಭಾವಿಕವಾಗಿ ಕಂಡು ಬರ್ತದೆ. ಆದ್ರೆ ಒಂದು ಏನು? ನೀನು ಯುದ್ಧ ಮಾಡುವುದು ಯಾರಲ್ಲಿ? ಯಾರಲ್ಲಿ? ಶೂರಕನಲ್ಲಿ. ಶೂರಕ ಮನಸ್ಸು ಮಾಡಿದ ಎಂದಾದ್ರೆ ನನ್ನ ಇದ್ದವನಿಗೆ ಮಾರಕಾದಿ. ಆದ್ರಿಂದ ಹೇಳ್ತೇನೆ, ಬರೀದೇ ಯುದ್ಧ ಯುದ್ಧ ಅಂತ ಬರೋದಲ್ಲ. ಹುಡುಗಿ ಬೇರೆ ಎಲ್ಲಿಯೂ ಸಿಕ್ಕಬಹುದು, ನನ್ನ ಮಗಳೇ ಆಗಬೇಕು ಅಂತ ಹೇಳಿ ಇಲ್ಲ. ನನ್ನ ಮಗಳೇ ಆಗಬೇಕು ಅಂತ ಹೇಳಿ ಆದ್ರೆ ನನ್ನ ಮನಸ್ಸನ್ನು ನೀನು ಗೆಲ್ಲಬೇಕಾಗುತ್ತದೆ. ನನ್ನ ಮನಸ್ಸನ್ನು ಗೆಲ್ಲುವಲ್ಲಿ ಯುದ್ಧ ಅನಿವಾರ್ಯ. ಹುಡುಗನಿಂದ ನಿಮಗೆ ಮಾರಕ ಆಗುವುದು ಬೇಡ, ಪೂರಕವಾಗಿ ವ್ಯವಹರಿಸಿ ಎನ್ನುವ ಕಾರಣಕ್ಕಾಗಿ ನಾನು ಈ ರೀತಿ ಹೇಳಿದ್ದು. ಸುಮ್ಮನೆ ಹುಡುಗನ ಕೈಯಿಂದ ಮುದುಕ ಪೆಟ್ಟುದಿಂತ ಅಂತ ಅಪವಾದ ಹೊರದು ಬೇಡ. ನೀನು ಸುಮ್ಮನೆ ಕೂತುಕೊಳ್ಳ. ಯಾರು ನಾನು ಪೆಟ್ಟು ತಿನ್ನುವುದು? ಹೌದು, ಸತ್ಯಕ್ಕಾದ್ರೆ ಹೇಳ್ತೇನೆ, ಇಲ್ಲಿಗೆ ಒಬ್ಬರು ಅರಸು ಮಕ್ಕಳು ಬಂದವರಿಲ್ಲ ಯುದ್ಧಕ್ಕಾಗಿ. ಯಾಕೆ ಬಂದ? ದಿಗ್ವಿಜಯಕ್ಕಾದ್ರೆ ಬರ್ಬೇಕೋ ಬೇಡ, ಬಂದದ್ದಿಲ್ಲ. ಶೂರಕ ಅಂತ ಹೇಳುವಾಗಲೇ ಅವರು ಸ್ವಲ್ಪ ಹಿಂದೆ 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 ಹೋಗ್ತಾರೆ. ಅದು ಗೊತ್ತುಂಟು ನಿಮಗೆ? ಅಲ್ಲ, ನಿಮ್ಮ ದೌರ್ಬಲ್ಯವನ್ನು ತಿಳ್ಕೊಂಡಿದ್ದಾರೆ. ಹಾಗಾಗಿ ನಾನು ಆಗ ಸಮೀಪದಲ್ಲಿ ಕುಳಿತುಕೊಂಡವ ಯುದ್ಧ ಅಂತ ಹೇಳಿದ್ರೆ ನಾನು ಹಿಂದೆ ಹೋಗುವ. ಈಗ ಯುದ್ಧ ಮಾಡ್ಲೇಬೇಕು. ಹೌದು, ನಾನಂತೂ ಸಿದ್ಧನಿದ್ದೇನೆ. ನೀವು? ನಾವು ಸಿದ್ಧರೇ. ಮಾಡುವ ಯುದ್ಧ. ಹೆಂಡತಿಯಲ್ಲಿ ಹೇಳಿ ಬರೋದಕ್ಕುಂಟ? ಹೆಂಡತಿ ಹತ್ರ ಹೇಳಲಿಕ್ಕೆ ಇಲ್ವ? ಯುದ್ಧ ಮಾಡಬೇಕು ಅಂತ ಹೇಳಿದ್ರೆ ಆಯುಧಾಗಾರವನ್ನು ಸೇರಬೇಕು ನಾವು. ಓಹೋ, ತಕೊಂಡು ಬರಬೇಡುವ? ಓ, ಬಿಲ್ಲು ಬೇಡುವ? ಬಿಲ್ಲು ಇಲ್ಲದ ಆಗ್ತದ? ನಿಮ್ಮ ಬಿಲ್ಲು ಒಳಗಿರುವುದಾ?
ಎಲ್ಲಿ ಉಂಟು ಬಿಲ್ಲು? ಎಲ್ಲಿಯಾದ್ರೂ ಬಣ್ಣ ಬದಲಿಸಿದ್ರ ಅಂತ ನೋಡಿದ್ದಲ್ಲ. ನಿಮ್ಮ ಬಿಲ್ಲು ನೋಡುವಾಗಲೇ ದೊಡ್ಡ ಬಿಲ್ ಇದು. ಈ ಬಿಲ್ಲನ್ನು ನಾನೇ ಹಿಡಿಬೇಕಷ್ಟೇ ಬಿಟ್ರೆ ಮತ್ತೆ ಉಳಿದವರಿಂದ ಸಾಧ್ಯವೂ ಇಲ್ಲ. ಇಲ್ಲಿರುವ ಹೋರಾಟ ಮಾಡುವುದೇನೋ ಸರಿ, ಎಷ್ಟು ಒಂದು ಸುತ್ತಿದ್ದು ಸಾಕ, ಎರಡು ಸುತ್ತಿದ್ದು ಬೇಕಾ? ನಿನ್ನ ಒಳ್ಳೆದಕ್ಕೆ ಹೇಳಿದ್ರು ಅಲ್ಲ, ಒಂದು ಸುತ್ತಿನಲ್ಲಿ ಇತ್ಯರ್ಥ ಆಗ್ತದೆ, ಎರಡು ಸುತ್ತಿನ ಒಂದೇ ಸುತ್ತಿನಲ್ಲಿ ಇತ್ಯರ್ಥ ಆಗ್ತದೆ ಖಂಡಿತ. ಮತ್ತೆ ನಿಮ್ಮ ನನಗೆ ಆಸೆ ಇಲ್ಲ. ಅಲ್ಲ, ಆಸೆ ಅಲ್ಲ, ನನಗೆ ಕಾಣಿಸಿಕೊಳ್ಳಬೇಕು ಅಂತ ನನಗೆ ನಿಮ್ಮ ಇದು ಬರ್ದಿದಾನಲ್ಲ ಅದಕ್ಕೆ ಬೇಕಾಗಿ ನಿಮ್ಮನ್ನು ಹೆಚ್ಚು ದಂಡಿಸುವುದಿಲ್ಲ. ಬನ್ನಿ, ನನ್ನನ್ನು ದಂಡಿಸುವುದು ನೀವಲ್ಲ. ನನ್ನನ್ನು ದಂಡಿಸುವ ಸಾಮರ್ಥ್ಯ ಉಂಟ ನಿನ್ನಲ್ಲಿ? ನಿನಗೆ ಇನ್ನೂ ಮೀಸೆ ಹುಟ್ಟಲಿಲ್ಲ ಹುಡುಗ, ನನ್ನನ್ನು ದಂಡಿಸುವುದಕ್ಕೆ ಹೊರಟಿದ್ಯಾ ನೀನು? ನನಗೆ ಬೆವರು ಹೋದ್ರೂ ತೊಂದರೆ ಇಲ್ಲ, ನಿಮಗೆ ಒಂದಿಷ್ಟು ಬೆವರು ಮಾಡ್ತೀನಿ. ಆಯ್ತು, ಹಾಗಾದ್ರೆ ಬಲಿಗೆ ಮೆಚ್ಚಿದ ಬೇಗ ನಿನ್ನಯ ಪೌರುಷ ಮೆಚ್ಚಿದನು ಬಲಿ ಮೆಚ್ಚಿದ ಬೀಗ ಕರಿತಾದಿತ್ತರ ಕರಿತ ಮೆಚ್ಚಿದ ಕೈಯಲ್ಲಿ ಹೋಗ್ಬೇಡಿ, ಬಿಲ್ಲಿನಲ್ಲಿ ಇಡುವುದಕ್ಕೆ. ಅದಕ್ಕೆ ಬೇರೆ ಹಾಡು ಉಂಟು. ಹೌದಾ? ಅದು ನಾನೇ ಕೊಂಡು ಹೋಗುದಲ್ಲ. ಮತ್ತೆ ನೀವು ಒಳಗೆ ಹೋಗುದು ಯಾಕೆ? ಅಲ್ಲ, ಒಳಗೆ ಮಗಳು ಒಳಗಿದ್ದಾಳೆ, ಸುದಕ್ಷಿಣ ಶೃಂಗಾರ ಮಾಡಿಕೊಂಡು ಬರ್ಲಿ ಅಂತ ಹೇಳಿ ಹೇಳುವುದಕ್ಕೆ. ಹೌದು, ಬರುವುದು ಬೇಡ, ಕರ್ಕೊಂಡು ಬರ್ತೇನೆ. ಬೇಡ, ಈಗ ಬೇಡ. ಯಾಕೆ? ಯಾಕೆ? ಒಳ್ಳೆ ಕಥೆ. ಯುದ್ಧದಲ್ಲಿ ನಿನ್ನ ಪರಾಕ್ರಮ ಏರು ಎಂಬುದನ್ನು ಕಣ್ಣಾರೆ ಕಂಡೆ. ಎನ್ನ ಹೃದಯವನ್ನು ಗೆದ್ದಿದ್ದು, ಎನ್ನ ಮನಸ್ಸನ್ನು ಗೆದ್ದ ಮೇಲೆ ನಾಳೆಯೋ ನಾಡಿದ್ದು ಅಂತ ಯಾಕೆ? ಇವತ್ತೇ ಒಂದು ಮದುವೆ. ಈಗ ಮದುವೆ ಆಗಬೇಕು ಅಂತಾದ್ರೆ ಮುಹೂರ್ತ ನೋಡ್ಬೇಡುವ? ಶುಭಸ್ಯ ಶೀಘ್ರ. ಇನ್ನು ಕಲ್ಯಾಣ ಮಂಟಪ ಎಲ್ಲಿ ಉಂಟು ಅಂತ ಕೇಳೋ ಪ್ರಶ್ನೆ ಇಲ್ಲ. ಕೆಳಗೆ ನೋಡಿದ್ರೆ ಗೊತ್ತಾಗುತ್ತೆ. ಹೊಸತಾದ ಕಟ್ಟಡ, ನೂತನವಾದಂತಹ ಕಟ್ಟಡದಲ್ಲಿ ಅದು ಸಾಂಸ್ಕೃತಿಕ ಭವನ, ನಮ್ಮ ಸಂಸ್ಕೃತಿಯ ಪ್ರತೀಕ. ಅಲ್ಲಿ ಕಲ್ಯಾಣವನ್ನೇ ಕೈಗೊಂಡು ಆಮೇಲೆ ಉಳಿದದ್ದೆಲ್ಲ ಮಾಡಿಕೊಂಡಿರುವ ಅದು ಪ್ರಶ್ನೆ ಬೇರೆ. ಈಗ ನಿಮ್ಮ ಕಲ್ಯಾಣ ಮಂಟಪದಲ್ಲಿ ಆಗುವುದಕ್ಕಿಂತ ನಮ್ಮ ಅಯೋಧ್ಯೆಯಲ್ಲೇ ಮದುವೆ ಆದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ನೀನು ಸತ್ಯಕ್ಕದು ನಿನ್ನ ಅಪ್ಪನ ಹತ್ರ ಕೇಳಬೇಕು. ನಿಮ್ಮ ಮದುವೆ ಆದದ್ದು ಎಲ್ಲಿದ್ದು ನಿನಗೆ ಗೊತ್ತಿಲ್ಲಲ್ಲ. ಅಲ್ಲ, ಅಪ್ಪನ ಮದುವೆ ಆಗುವಾಗ ನಿನಗೆ ಗೊತ್ತಿಲ್ಲಲ್ಲ. ಹುಡುಗಿಯ ಮನೆಯಲ್ಲಿ ಅಲ್ವೇನೋ ಮದುವೆ? ಹೌದಾ? ಹುಡುಗನ ಮದುವೆಯಲ್ಲಿ ಮದುವೆ. ನಿಮಗೆ ಸುಮ್ಮನೆ ಖರ್ಚು ಯಾಕೆ ಅಂತ ನಾನು ಹೇಳಿದ್ದು. ಆಯ್ತು, ಏನು ನಿಮಗೆ ಖರ್ಚಾಗುದಿಲ್ಲ ಅಂತ ಗೊತ್ತುಂಟು, ಸಾಂಸ್ಕೃತಿಕ ಭಾವನೆ ನಿಮ್ಮದಲ್ಲ. ಇದು ನಮ್ಮ ಹೊರತ್ತೆ ಅಲ್ವಾ ಕೊಡುಗೆ? ಕೊಡುಗೆ ಅಂದ್ರೆ ನಾನು ಅದರಲ್ಲಿ ಜೊತೆಯಲ್ಲಿ ಇದ್ದೇನಲ್ಲ. ಸರಿ, ಆಗಿರುವಾಗ ಇದರ ಬಗ್ಗೆ ನಮಗೆ ಬೇರೆ ಏನು ಸಂದೇಹಗಳು ಬೇಡ. ಸಂತೋಷವಾಯಿತು, ನಿಮ್ಮ ಕರ್ತವ್ಯ ಮುಗೀತಲ್ಲ. ನನ್ನ ಕೆಲಸ ಒಂದು ಮುಗಿತೀನಿ. ಇದು ದಿಬ್ಬಣ ಅಲ್ಲ. ನಮ್ಮವರಿಗೆ ಹೇಳಿ ದಿಬ್ಬಣ ಸಮೇತರಾಗಿ ಶುಭ ಮುಹೂರ್ತದಲ್ಲಿ ಇಲ್ಲಿಗೆ ನಾವು ಬರ್ತೇವೆ. ಒಂದು ಓಲೆಯನ್ನು ಬರೆದು ಕಳಿಸಿ. ಆದೀತು, ಅದಕ್ಕೆ ಸಿದ್ಧತೆ ನಾನು ಮಾಡಿಕೊಳ್ತೇನೆ. ಹಾಗಾದ್ರೆ ಆಶೀರ್ವಾದ.